ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೆಟ್ಗೊಂದು ಊಟ ಇಲ್ಲ, ಉಪಚಾರ ಇಲ್ಲ, ಹೊರೋಪಚಾರ ಇಲ್ವೇ ಇಲ್ಲ. ಈಗ ನೋಡಿದ್ರೆ ಮಗಳು ಮೈ ಮೇಲೆ ಹಾಕ್ತೀನಿ ಅಂತ ಹೇಳ್ತಿದ್ದು ಒಡವೆನೂ ಇಲ್ಲ. ಏನೋ ದೂರ ಸಂಬಂಧಿ ಅಂತ ಬಂದ್ರೆ ನಮಗೆ ಮೋಸ ಮಾಡ್ತಿದ್ದೀರಲ್ಲ. ನೀವು ಬೇಡ, ನಿಮ್ಮ ಮಗಳು ಬೇಡ, ಈ ಮದುವೆನೂ ಬೇಡ. ಬೇಡಿ ಸ್ವಾಮಿ, ನನ್ನ ಮಗಳ ಜೀವನ ಹಾಳು ಮಾಡಬೇಡಿ. ಸ್ವಲ್ಪ ಕಾಲಾವಕಾಶ ಕೊಡಿ. ಏನ್ರಿ ಕಾಲಾವಕಾಶ ಕೊಡೋದು? ಏಯ್, ಇನ್ಯಾಕೆ ಅಲ್ಲೇ ನಿಂತೀಯ? ಎಡಿಯ ಹೋಗೋಣ. ಸ್ವಲ್ಪ ತಡೀರಿ. ನಿಮ್ಗೇನು ಒಡವೆಗಳು ತಾನೇ ಬೇಕಿರೋದು? ನನ್ನ ಒಡವೆಗಳೇ ಕೊಡ್ತೀನಿ. ನನ್ನ ಗೆಳತಿಗಿಂತ ನನಗಿದು ಯಾವುದೂ ಹೆಚ್ಚಲ್ಲ. ಬೇಡಮ್ಮ ಸರಸ್ವತಿ, ಬೇಡ. ಗೌರಕ್ಕ, ನನ್ನ ಗೆಳತಿ ಮದುವೆಗೆ ನನ್ನ ಉಡುಗೊರೆ ಅಂತ ತಿಳ್ಕೊಳ್ಳಿ, ದಯವಿಟ್ಟು ಬೇಡ ಅಂತನ್ಬೇಡಿ. ನಿಮಗೆ ಬೇಕಾಗಿದ್ದೆಲ್ಲ ಸಿಕ್ಕಾಯ್ತಲ್ಲ, ಈಗ ಶಾಸ್ತ್ರ ಮುಂದುವರಿಸಿ. ಅಲ್ಲಮ್ಮ, ನೀನ್ ಹಾಕದ ಒಡವೆಗಳು ಬಂಗಾರದಂತ ಹೇಗ್ ನಂಬೋದು? ನಂಬಿಕೆ ಇಲ್ವಾ? ಹೆತ್ತು ಹೊತ್ತು 15 ವರ್ಷ ಸಾಕಿದ ಮಗಳನ್ನೇ ನಿಮ್ ನಂಬಿಕೆ ಕೊಡ್ತಾ ಇದ್ದಾರೆ. ನಿಮ್ಗೆ ಅವಳ ಮೈ ಮೇಲಿರೋ ಒಡವೆ ಮೇಲೆ ನಂಬಿಕೆ ಇಲ್ವಾ? ಇಲ್ಲ ಇಲ್ಲ, ಇದು ಹಸಲಿನ ನಕಲಿನ ಅಂತ ತೀರ್ಮಾನ ಆಗ್ಲೇಬೇಕು. ಆಮೇಲೆ ಏನಿದ್ರು ಮದುವೆ ಮಾತು. ನಿಮ್ಗೆ ನಿಮ್ ಮನೆ ಗೃಹಲಕ್ಷ್ಮಿಯಾಗಿ ವಂಶ ಬೆಳಗೋ ಹೆಣ್ಣಿಗಿಂತ ಈ ಮಣ್ಣಿಗೆ ಸಮಾನವಾದ ಚಿನ್ನನೇ ಮುಖ್ಯ ಆಯ್ತಾ? ಹೌದು, ನಮಗ್ ಚಿನ್ನನೇ ಮುಖ್ಯ. ಇಂಥ ಹೆಣ್ಮಕ್ಳು ಕಾಸ್ಕೊಂಡು ಕೊಸರ್ಗೊಂದು ಸಿಗ್ತವೆ. ಆದ್ರೆ ಚಿನ್ನ ಅಷ್ಟು ಸುಲಭವಾಗಿ ಸಿಗಲ್ಲ. ಹಣ ಇದ್ರನೆ ಜೀವನ, ಮರ್ಯಾದೆ ಮತ್ತೊಂದು. ಛೀ, ಮನುಷ್ಯ ನೀವು. ಹೆಣ್ಣಿಗೆ ಬೆಲೆ ಕೊಡದ ಮನೆ ಸ್ಮಶಾನಕ್ಕೆ ಸಮಾನ. ನಿಮ್ಮಂತ ಧನಪಿಶಾಚಿಗಳ ಮನೆಗೆ ನನ್ನ ಗೆಳತಿ ಸೊಸೆಯಾಗಿ ಬರೋದ್ಕಿಂತ ಕನ್ಯಾಗುಳಿಯದೆ ಮೇಲು. ಹೌದು ಸರ್ಸು, ನಾನು ಹೇಳ್ಬೇಕಾಗಿದ್ ಮಾತನ್ನ ನೀನೇ ಹೇಳ್ದೆ. ನಮ್ಮ ತಂದೆ ತಾಯಿ ಮರ್ಯಾದೆನ ಇಷ್ಟು ಜನಗಳ ಮುಂದೆ ಹರಾಜಾಗ್ತವ್ರ ಮನೆಗೆ ನಾನು ಹೋಗಿ ದೀಪ ಹಚ್ಬೇಕಾ? ಬೇಡ ಮಗಳೇ, ನೀನ್ ಹಾಗೆಲ್ಲ ಮಾತಾಡ್ಬೇಡ. ನಮಗೆ ಅವಮಾನ ಆದ್ರೂ ನಾವು ಸಹಿಸ್ಕೋತೀವಿ. ಹೆಣ್ಣು ಹೆತ್ತ ಮೇಲೆ ನಮ್ಮಂತ ಬಡವರಿಗೆ ಇದೆಲ್ಲ ಸಹಜ. ಸದ್ಯ ಈ ಮಹಾತಾಯಿಯಿಂದ ಒಡವೆ ಸಮಸ್ಯೆ ಬಗೆಹರಿತಲ್ಲ.